ಚಳಿ ಜ್ವರಕ್ಕೆ ಡೋಂಟ್ ಕೇರ್ ಗಾಜಲಹಳ್ಳಿ ಗ್ರಾಮಸ್ಥರಿಂದ ಹಗಲು ರಾತ್ರಿ ಧರಣಿ 22 ದಿನಗಳಿಂದ ನಡೆಯುತ್ತಿರುವ ಪ್ರತಿಭಟನೆ ಚಿಂತಾಮಣಿ ಬಿಸಿಲು ಚಳಿ ಗಾಳಿ ಲೆಕ್ಕಿಸದೆ ಸರ್ಕಾರಿ ಗೋಮಾಳ ಖರಾಬ್ ಜಮೀನು ಒತ್ತುವರಿ ಕೈಬಿಡುವಂತೆ ಒತ್ತಾಯಿಸಿ ತಾಲೂಕಿನ ಗಾಜಲಹಳ್ಳಿ ಗ್ರಾಮಸ್ಥರು ಹಗಲು ರಾತ್ರಿ ಪ್ರತಿಭಟನೆಯನ್ನು ಮುಂದುವರೆಸಿದ್ದಾರೆ. ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದ ವೃದ್ಧರಿಗೆ, ಮಹಿಳೆಯರಿಗೆ, ಮಕ್ಕಳಿಗೆ ಜ್ವರ, ತಲೆನೋವು, ನೆಗಡಿ, ಕೆಮ್ಮು ಹಾಗೂ ಇನ್ನಿತರ ಕಾಯಿಲೆಗಳು ಕಾಣಿಸಿಕೊಂಡು ಸ್ಥಳೀಯ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದ ನಂತರ ಮತ್ತೆ ಪ್ರತಿಭಟನೆಯಲ್ಲಿ ಪಾಲ್ಗೊಳ್ಳುತ್ತಿದ್ದಾರೆ. ಕಳೆದ 22 ದಿನಗಳಿಂದ ಪ್ರತಿಭಟನೆ ನಡೆಸುತ್ತಿದ್ದರು. ತಹಶೀಲ್ದಾರ್ ಮಾತ್ರ ಭೇಟಿ ನೀಡಿದ್ದು ಮೇಲಾಧಿಕಾರಿಗಳು ಯಾರೂ ಸ್ಥಳಕ್ಕೆ ಬಂದು ನಮ್ಮ ಸಮಸ್ಯೆ ಕೇಳಲಿಲ್ಲ ಎಂದು ಪ್ರತಿಭಟನಾಕಾರರು ಹೇಳ್ತಾರೆ. ಗಾಜಲಹಳ್ಳಿ ಗ್ರಾಮದ ಸರ್ವೆ ನಂಬರ್ 21ರ ಸರ್ಕಾರಿ ಗೋಮಾಳ ಮತ್ತು ಖರಾಬ್ ಜಮೀನಿದ್ದು ಸದರಿ ಜಮೀನಿಗೆ ನಕಲಿ ದಾಖಲೆಗಳನ್ನು ಸೃಷ್ಟಿಸಿ ಸರ್ವೆ ನಂಬರ್ 51 ಎಂದು ತೋರಿಸಿದ್ದಾರೆ ಎಂದು ಪ್ರತಿಭಟನಾಕಾರರು ಆರೋಪಿಸಿದರು. ದಾಖಲೆ ಸೃಷ್ಟಿ ಮಾಡಿರುವ ಜಮೀನನ್ನು ಕುರುಬೂರು ನಂಜುಂಡಪ್ಪ ಎಂಬುವರು ರಾಚಾಪುರ ಗ್ರಾಮದ ವೀಣಾ ಕೋಮ್ ಕೃಷ್ಣಗೌಡರಿಗೆ ಮಾರಾಟ ಮಾಡಿದ್ದಾರೆ. ಆದ್ದರಿಂದ ಸರಿಯಾದ ಮೂಲ ದಾಖಲೆಗಳನ್ನು ಪರಿಶೀಲನೆ ನಡೆಸಿ ಸರ್ಕಾರಿ ಮತ್ತು ಖರಾಬ್ ಜಮೀನು ಒತ್ತುವರಿ ಮಾಡಿಕೊಂಡಿರುವ ಜಮೀನು ಮೊದಲು ಗುರುತಿಸಿಕೊಡುವಂತೆ ಪ್ರತಿಭಟನಾಕಾರರು ಆಗ್ರಹಿಸಿದರು. ಈಗಲಾದರೂ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಪ್ರತಿಭಟನಾ ಸ್ಥಳಕ್ಕೆ ಭೇಟಿ ನೀಡಿ ಸಮಸ್ಯೆ ಬಗೆಹರಿಸಲು ಮುಂದಾಗಬೇಕಿದೆ. ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಏನೇ ಬರಲಿ ಬೇಕೇ ಬೇಕು ಏನೇ ಬರಲಿ ಅಯ್ಯಯ್ಯೋ ರಕ್ತವನ್ನು ಚೆಲ್ಲುತ್ತೇವೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ನಮಸ್ಕಾರ. ನಮ್ಮದು ಚಿಂತಾಮಣಿ ತಾಲೂಕು ಕುರುಬೂರು ಗ್ರಾಮ ಪಂಚಾಯತಿ ಗಾಜಲಹಳ್ಳಿ. ನಾವು 20 ದಿನಗಳಿಂದ ಅಹೋರಾತ್ರಿ ಧರಣಿ ಮಾಡ್ತಾನೇ ಇದ್ದೀವಿ. ನಾವು ದಿನ ಕೂಲಿ ಮಾಡಿದ್ರೆ ಸಾಯಂಕಾಲ ನಮ್ಗೆ ಊಟ ಅಂಥ ಪರಿಸ್ಥಿತಿಯಲ್ಲಿ ಕೂಡ ನಾವಿಲ್ಲಿ ಮಕ್ಕಳನ್ನ ಹಾಕ್ಕೊಂಡು ಮುದುಕರನ್ನ ಹಾಕ್ಕೊಂಡು ಅಹೋರಾತ್ರಿ ಧರಣಿ ಮಾಡ್ತಾಯಿದ್ರು ಕೂಡ ನಮ್ಮ ತಾಲೂಕಿನ ಯಾವುದೇ MLA ಸಾರಾಗಲಿ ಅಥವಾ MP ಸಾರಾಗಲಿ ಅಥವಾ DC ಸಾರಾಗಲಿ ಅಥವಾ ಯಾರೇ ಗೌರ್ಮೆಂಟ್ ಅಧಿಕಾರಿಗಳಾಗಲಿ ಅಥವಾ ರಾಜಕಾರಣಿಗಳಾಗಲಿ ಬಂದು ನಮ್ಮ ಕಷ್ಟ ಸುಖ ಯಾವುದೂ ವಿಚಾರಣೆ ಮಾಡಿಲ್ಲ ಇದುವರೆಗೂ. ನಾವಿಲ್ಲಿ ಮಕ್ಕಳನ್ನ ಹಾಕ್ಕೊಂಡು ಮುದುಕರನ್ನ ಹಾಕ್ಕೊಂಡಿದ್ರು ಕೂಡ ಸತ್ತೋದ್ರೂ ಅಷ್ಟೇನಾ ಸರ್ ನಮ್ಮನ್ನು ವಿಚಾರಣೆ ಮಾಡೋದು? ನಮ್ಮ ದಲಿತರಿಗೆ ನ್ಯಾಯನೇ ಸಿಗೋದಿಲ್ವಾ? ನಮ್ಗೆ ಯಾರು ನ್ಯಾಯ ಮಾಡೋರು ಹುಟ್ಟಿಲ್ವಾ ಇನ್ನೂ? ನಮ್ಮ ಭಾರತ ದೇಶದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಎಷ್ಟೇ ಕಾನೂನುಗಳು ತಂದರೂ ಕೂಡ ಇನ್ನೂ ನಮ್ಮ ದಲಿತರನ್ನ ಕೀಳಾಗಿ ನೋಡ್ತಾ ಇದ್ದಾರೆ ಹೊರತು ಅವ್ರಿಗೆ ಯಾವುದೇ ತರಹದ ನ್ಯಾಯವನ್ನು ಮಾಡ್ತಾ ಇಲ್ಲ. ಇನ್ನು ಮುಂದೆ ನಮ್ಗೆ ನ್ಯಾಯ ಸಿಗುವವರೆಗೂ ಇದೇ ಥರ ನಾವು ಹೋರಾಟ ಮಾಡ್ತಾನೇ ಇರ್ತೀವಿ ಹೊರತು ನಾವು ನಿಲ್ಲಿಸೋದಿಲ್ಲ. ಒಂದು ವೇಳೆ ನಮಗೆ ನ್ಯಾಯ ಸಿಗದ ಪಕ್ಷದಲ್ಲಿ ಇನ್ನು ನಮ್ಮ ದಲಿತ ಸಂಘರ್ಷಿ ಸಮಿತಿಗಳೆಲ್ಲ ಒಗ್ಗಟ್ಟಾಗಿ ಬಹುದೊಡ್ಡ ಮಟ್ಟದಲ್ಲಿ ನಾವು ನ್ಯಾಯ ಹೋರಾಟ ಮಾಡಲೇ ಮಾಡ್ತೀವಿ. ನಮ್ಗೆ ನ್ಯಾಯ ಸಿಗೋವರೆಗೂ ನಾವು ಬಿಡೋದೇ ಇಲ್ಲ. ನಿರಾಹಾರ ದೀಕ್ಷೆ ಮಾಡಲೇ ಮಾಡ್ತೀವಿ. ಯಾರು ಸತ್ರು ಏನು ಪರವಾಗಿಲ್ಲ, ಯಾರು ಸತ್ರು ನಿಮ್ಗೇನು ಪರವಾಗಿಲ್ವಾ? ದಲಿತರು ಓಟ್ ಮಾತ್ರ ಬೇಕು, ಆದರೆ ಅವ್ರಿಗೆ ನ್ಯಾಯ ಮಾತ್ರ ಬೇಡವಾ ಸರ್? ದಲಿತರು ಓಟ್ ಹಾಕ್ತಾ ಇದ್ರೆ ಕಾಲದಲ್ಲಿ ದುಡ್ಡಿರೋರ್ಗೆ ಮಾತ್ರ ನ್ಯಾಯ ಬೇಕಾಗಿರೋದು ಸರ್. ನಮ್ಮಂತ ಕೀಳ್ ಜಾತಿ ಅವ್ರಿಗೆ ದಲಿತರಿಗೆ ನ್ಯಾಯ ಸಿಗಲ್ವೇನು ಸರ್? ಎಲ್ಲೂ ನ್ಯಾಯನೇ ಇಲ್ವಾ ಸರ್ ನಮಗೆ ದಲಿತರಿಗೆ? ನಾವು ಮಾಡಿರೋ ಪಾಪನೇ ನಾವು ದಲಿತರಾಗಿ ಹುಟ್ಟಿರೋದಾ? ನಮ್ಗೆ ನ್ಯಾಯ ಇನ್ನೆಲ್ಲೂ ಸಿಗೋದಿಲ್ವಾ? ನಮ್ಗೆ ಪ್ರಾಣ ಹೋದ್ರೂ ನೀವಿಷ್ಟೇ ನಾವು ವಿಚಾರಣೆ ಮಾಡೋದು? ದಲಿತರ ಹಾಕೋ ಓಟ್ ಮಾತ್ರ ಅಮೂಲ್ಯ ಅದ್ಭುತ ಅಂತ ಹೇಳ್ಕೊಂಡು ಬರ್ತಾರೆ. ನಮ್ಮ ಕಷ್ಟ ಸುಖ ವಿಚಾರಣೆ ಮಾಡೋರೇ ಯಾರೂ ಇಲ್ವಾ? ನಮ್ಗೆ ನ್ಯಾಯ ಸಿಗೋದಿಲ್ವಾ? ಅಷ್ಟೇನಾ ದಲಿತರಿಗೆ ಕೊಡೋ ನೀವು ಇದು ಮರ್ಯಾದೆ?